ನೆನ್ನೆ ಬೆಳಗಾಂ, ಹುಬ್ಳಿ, ಧಾರವಾಡ, ಗುಲ್ಬರ್ಗ ಹಾಗೂ ಇನ್ನಿತರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳ ಫಲಿತಾಂಶಗಳು ಬಂದಿದ್ದಾವೆ. ಅತ್ಯಂತ ಶಾಂತಿಯುತವಾದಂಥ ರೀತಿಯಲ್ಲಿ ಮತದಾರರು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಇವತ್ತೇನು ಚುನಾವಣೆಯ ಫಲಿತಾಂಶ ಬಂದಿದೆ ಅದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಮತದಾರರನ್ನು ಅತ್ಯಂತ ಹೃದಯಪೂರ್ವಕವಾಗಿ ಅಭಿನಂದಿಸಲಿಕ್ಕೆ ಬಯಸ್ತೇನೆ. ಮತದಾರರು ನೆನ್ನೆ ಏನು ಚುನಾವಣೆ ನಡೆಯಿತು ಅದರಲ್ಲಿ 269 ಸ್ಥಾನಗಳಿಗೆ ಚುನಾವಣೆ ರಾಜ್ಯವ್ಯಾಪಿ ನಡೆದಿತ್ತು. ಆ 269 ಸ್ಥಾನಗಳಲ್ಲಿ ಆಡಳಿತಾರೂಢ ಪಕ್ಷಕ್ಕೆ 114 ಸ್ಥಾನಗಳು ಲಭ್ಯ ಆಗಿದ್ದಾವೆ. ಅವರ ಹಣ, ಅವರ ಅಧಿಕಾರ ದುರ್ಬಳಕೆ ಮತ್ತು ಅವರು ಎಲ್ಲ ರೀತಿಯಾದಂಥ ಪ್ರಭಾವವನ್ನು ಬಳಸಿನೂ ಸಹ ಒಟ್ಟಾರೆ 269 ಸ್ಥಾನಗಳಲ್ಲಿ 114 ಸ್ಥಾನಗಳನ್ನು ಬಿಜೆಪಿಯವರು ಪಡೆದಿದ್ದಾರೆ. ನಾವು ವಿರೋಧ ಪಕ್ಷದಲ್ಲಿ ಇದ್ದು ಅಧಿಕಾರ ಇಲ್ಲ, ಸಂಪನ್ಮೂಲಗಳ ಕೊರತೆ, ಹಾಗೆ ಈ ಕೋವಿಡ್ ಕಾರಣದಿಂದ ಅತ್ಯಂತ ಪರಿಣಾಮಕಾರಿಯಾದಂಥ ಚುನಾವಣಾ ಪ್ರಚಾರವು ಮಾಡಲಿಕ್ಕೆ ಆಗದೇ ಇರುವಂಥ ಸಂದರ್ಭದಲ್ಲಿ ಆಡಳಿತಾರೂಢ ಪಕ್ಷಕ್ಕಿಂತ ಕೇವಲ 14 ಸ್ಥಾನಗಳು ಕಡಿಮೆ ಪಡೆದಿದೆ. ಅಂದರೆ ನಮ್ಮ ಪಕ್ಷಕ್ಕೆ 100 ಸ್ಥಾನ ಲಭ್ಯ ಆಗಿದ್ದ. ನಮಗೂ ಮತ್ತು ಬಿಜೆಪಿಗಿರುವಂಥ ಅಂತರ ಕೇವಲ 14 ಸ್ಥಾನಗಳು. ಹಾಗೆ ಕೇವಲ ಏಪ್ರಿಲಲ್ಲಿ ನಡೆದಂಥ ಬಳ್ಳಾರಿನಲ್ಲಿ ಒಂದು ಹಂತದಲ್ಲಿ ಬಿಜೆಪಿಯ ಭದ್ರಕೋಟೆ ಅಥವಾ ರಿಪಬ್ಲಿಕ್ ಆಫ್ ಬಿಜೆಪಿ ಅಥವಾ ರೆಡ್ಡೀಸ್ ಅಂತೇಳಿ ಹೇಳ್ತಾ ಇದ್ದಂಥದ್ರಲ್ಲಿ 39 ಸ್ಥಾನಗಳ ಪೈಕಿ 21 ಕಾಂಗ್ರೆಸ್ಸು, 13 ಸ್ಥಾನ ಬಿಜೆಪಿ, 5 ಜನ ಇಂಡಿಪೆಂಡೆಂಟ್ಸು ಗೆದ್ದಿರ್ತಕ್ಕಂಥದ್ದು. ಸೊ ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ಅದರ ಜೊತೆಗೆ JDSನವರು 15 ಸ್ಥಾನ ಗೆದ್ದಿದ್ದಾರೆ, ಇಂಡಿಪೆಂಡೆಂಟ್ಸು 29 ಸ್ಥಾನ ಗೆದ್ದಿದ್ದಾರೆ. ಸೊ ನಾನು ಇಷ್ಟೇ ಹೇಳ್ತೇನೆ, ಇವರು ಏನೆಲ್ಲ ಪ್ರಯತ್ನಗಳು ಸರ್ಕಾರ ಮಾಡಿದ್ರು ಸಹ ಅವರಿಗೆ ಅವರು ನಿರೀಕ್ಷೆ ಮಾಡಿದಷ್ಟು ಜನ ಬೆಂಬಲ ಇವತ್ತು ಸರ್ಕಾರಕ್ಕೆ ಬಿಜೆಪಿಗೆ ಸಿಕ್ಕಿಲ್ಲ ಅನ್ನುವಂಥದ್ದು ಸ್ಪಷ್ಟವಾದಂಥ ಚಿತ್ರಣ ಇಲ್ಲಿ ಕಾಣ್ತಾ ಇದೆ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಬಿಜೆಪಿಯ ರಾಷ್ಟ್ರೀಯ ನಾಯಕರುಗಳು ಮತ್ತು ರಾಜ್ಯದ ಅಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ರವರು, CT ರವಿ ಇನ್ನಿತರ ನಾಯಕರುಗಳು ಈ ಪ್ರೈಸ್ ರೈಸ್ ಬಗ್ಗೆ ಭಾಳಷ್ಟು ಜನರನ್ನು ಮಿಸ್ಲೀಡ್ ಮಾಡ್ತಕ್ಕಂಥ ವ್ಯವಸ್ಥಿತವಾದಂಥ ಸಂಚು ಇವತ್ತು ದೇಶದಲ್ಲಿ ರೂಪಿಸಿದ್ದಾರೆ, ರಾಜ್ಯದಲ್ಲೂ ರೂಪಿಸಿದ್ದಾರೆ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ಕಾಂಗ್ರೆಸ್ಸಿನವರು ತೈಲ ಬಾಂಡ್ಸನ್ನು ಕೊಟ್ಟಿದ್ದರಿಂದ ಅಂತೇಳಿ ಹೇಳ್ತಾರೆ. ಇಟ್ ಈಸ್ ಎ ಓಪನ್ ಚಾಲೆಂಜ್ ಟು ಬಿಜೆಪಿ ಲೀಡರ್ಶಿಪ್. ನೀವು ಎಲ್ಲಿಗೆ ವಿಧಾನಸೌಧದ ಮುಂದೆ ಇರಬಹುದು, ಎಲ್ಲಿ ಬೇಕಾದರೂ ಸಹ ಇದಕ್ಕೆ ಚರ್ಚೆಗೆ ನಾವು ಸಿದ್ಧರಿದ್ದೇವೆ.
ನೋಡಿ, ನಿಜ, ಯಾವಾಗ ನಾವು UPA ಸರ್ಕಾರ ಅಧಿಕಾರದಲ್ಲಿದ್ದಾಗ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ $120 $139 ಒಂದು ಬ್ಯಾರೆಲ್ನ ಕ್ರೂಡ್ ಆಯಿಲ್ ಬೆಲೆ ಇತ್ತು. ಆಗ ಸಬ್ಸಿಡಿಯ ಮೂಲಕ ಜನರಿಗೆ ಅವರ ಬದುಕಿನ ಮೇಲೆ ಈ ಡೀಸೆಲ್, ಪೆಟ್ರೋಲ್, ಗ್ಯಾಸ್ ಜಾಸ್ತಿ ಆಗಿ ದುಷ್ಪರಿಣಾಮ ಆಗಬಾರದು ಅಂತೇಳಿ ಸುಮಾರು 1,34,000 ಕೋಟಿ ಮೌಲ್ಯದ ತೈಲ ಬಾಂಡ್ಗಳನ್ನು ನಾವು ಇಶ್ಯೂ ಮಾಡಿದ್ದ ನಿಜ. ನಾವೇನು ದುಡ್ಡು ಹೊಡಿಬೇಕು, ನಾವು ಅದರಿಂದ ಕಿಕ್ ಬ್ಯಾಕ್ಸ್ ತೆಗೆದುಕೋಬೇಕು ಅಂತ ಅಲ್ಲ. ಅವತ್ತು ಜನರ ಹಿತದೃಷ್ಟಿಯಿಂದ ಆ ಬಾಂಡ್ಸ್ ಅನ್ನ ರಿಲೀಸ್ ಮಾಡಿದ್ದು. ಈಗ ಅದರ ಪೇಮೆಂಟ್ ಮಾಡಬೇಕಾಗಿದೆ ಈ ವರ್ಷ 10,000 ಕೋಟಿ. ಈಗ ಇದೇ ಏಪ್ರಿಲ್ ಜುಲೈನಲ್ಲಿ ಈ ಟ್ಯಾಕ್ಸ್ ಏನು ಇವತ್ತು ಇಂಪೋಸ್ ಮಾಡಿದ್ದಾರೆ ಇವರು ಕೇಂದ್ರ ಸರ್ಕಾರದ, ಅದೊಂದರಲ್ಲೇ ಈ 2 ತಿಂಗಳಲ್ಲಿ 34,000 ಕೋಟಿ 32,492 ಕೋಟಿಯಷ್ಟು ಇವತ್ತು 2 ತಿಂಗಳಲ್ಲಿ ಕಲೆಕ್ಷನ್ ಆಗಿದೆ. ಕಟ್ಟಬೇಕಾಗಿರುವಂಥದ್ದು ಕೇವಲ 10,000 ರೂಪೀಸ್, 10,000 crores. ಈಗಿರಬೇಕಾದ್ರೆ ನೀವು ದಯಮಾಡಿ ಗಮನಿಸಬೇಕು, ಯಾವಾಗ 2019ರ ಫೈನಾನ್ಷಿಯಲ್ ಇಯರಲ್ಲಿ ಪೆಟ್ರೋಲ್ ಮೇಲೆ ಏನು ಇವರು ಕೇಂದ್ರ ಸರ್ಕಾರದವರು ಕಲೆಕ್ಷನ್ ಮಾಡಿದಂಥ ಸೆಸ್ ಬಿಟ್ಟು ಎಕ್ಸೈಸ್ ಡ್ಯೂಟಿ ಒಂದೇ, ಪೆಟ್ರೋಲ್ ಮೇಲೆ 68,929 ಕೋಟಿ, ಡೀಸೆಲ್ ಮೇಲೆ 1,14,471 ಕೋಟಿ, ಹಾಗೆ ATF ಅದರ ಮೇಲೆ 2,250 ಕೋಟಿ, ನ್ಯಾಚುರಲ್ ಗ್ಯಾಸ್ ಮೇಲೆ 1,547 ಕೋಟಿ, ಹೀಗೆ ಸೆಸ್ ಆನ್ ಕ್ರೂಡ್ ಆಯಿಲ್ ಇದರ ಮೇಲೆ 17,814 ಕೋಟಿ. ಒಟ್ಟು 2,35,301 ಕೋಟಿ 2019 ಫೈನಾನ್ಷಿಯಲ್ ಇಯರಲ್ಲಿ ಕಲೆಕ್ಟ್ ಮಾಡಿದ್ದಾರೆ. ಹಾಗೆ 2020ನಲ್ಲಿ 1,97,845 ಕೋಟಿಯನ್ನು ಕಲೆಕ್ಟ್ ಮಾಡಿದ್ದಾರೆ. 2021ನಲ್ಲಿ 2,33,746 ಕೋಟಿ ಮಾಡಿದ್ದಾರೆ. ಹೀಗೆ ಒಟ್ಟು ಸುಮಾರು 23 ಲಕ್ಷ ಕೋಟಿ ಲಾಸ್ಟ್ 7 ಇಯರ್ಸ್ ಅಲ್ಲಿ 23 ಲಕ್ಷ ಕೋಟಿ ಜನರಿಂದ ಇವತ್ತು ಟ್ಯಾಕ್ಸ್ ರೂಪದಲ್ಲಿ, ಸೆಸ್ ರೂಪದಲ್ಲಿ ಕೇಂದ್ರ ಸರ್ಕಾರ ಇವತ್ತು ಲೂಟಿ ಮಾಡಿದ್ದಾರೆ, ಸಂಗ್ರಹಿಸಿದ್ದಾರೆ. ನೋಡಿ, ನಮಗೂ ಮತ್ತು BJPನವ್ರಿಗೆ ವ್ಯತ್ಯಾಸ ಏನಪ್ಪ ಅಂತ ಹೇಳಿದ್ರೆ, ಏನೇ ಕಷ್ಟ ಇದ್ರೂ ಜನರಿಗೆ ಬೆಲೆ ಏರಿಕೆ ಆಗಬಾರದು ಅಂತ ಹೇಳಿ ಬಾಂಡ್ಸ್ ಮೂಲಕ ಹಣ ಸಂಗ್ರಹಿಸಿ ಸಬ್ಸಿಡಿ ಕೊಡ್ತಾರೆ. ಆದರೆ ಇವತ್ತು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಕ್ರೂಡ್ ಆಯಿಲ್ನ ಬೆಲೆ ಈಗ ಸೆಪ್ಟೆಂಬರ್ 1ನೇ ತಾರೀಕು $71.59, ಸೆಪ್ಟೆಂಬರ್ 6ನೇ ತಾರೀಕು $71.78,
ಆದರೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಡೀಸೆಲ್ ಪೆಟ್ರೋಲ್ ಬೆಲೆ 104 105 ರೂಪಾಯಿ ಪೆಟ್ರೋಲ್, ಡೀಸೆಲ್ 54 ರೂಪಾಯಿ ಇವತ್ತು ಪರ್ ಲೀಟರ್ ಆಗಿದೆ. ಸಾರಿ 94 ರೂಪಾಯಿ, 94 ರೂಪಾಯಿ ಡೀಸೆಲ್ ಆಗಿರುವಂಥದ್ದು. ಇದರ ಜೊತೆಗೆ ಯಾವ ಸಿಲಿಂಡರ್, ಗ್ಯಾಸ್ ಸಿಲಿಂಡರ್ UPA ಸರ್ಕಾರದಲ್ಲಿ 380 ರೂಪಾಯಿಯಿಂದ 400 ರೂಪಾಯಿ ಇದ್ದಂಥದ್ದು ಇವತ್ತು 887 ರೂಪಾಯಿ ಪರ್ ಸಿಲಿಂಡರ್ ಆಗಿದೆ. ಇದೇನೇನ್ರಿ ಮಿಸ್ಟರ್ ಮೋದಿ ಅಚ್ಚಾದಿ ನಾಗಯ್ಯ ಅಂತ ಹೇಳುವಂಥದ್ದು. ಇದರ ಜೊತೆಗೆ ಯಾವ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಯಾವ ಈ ಕ್ರೂಡ್ ಆಯಿಲನ್ನು ಮಾರ್ಕೆಟ್ ಮಾಡ್ತಾ ಇರುವಂಥ ದೇಶದವರು ಒಂದು ಸಭೆಯಲ್ಲಿ ಯಾವಾಗ ಈ ಕೋವಿಡ್-19 ಇರುವಂಥ ಹಿನ್ನೆಲೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅಂತ ಹೇಳಿದಾಗ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಒಂದು ಹಂತದಲ್ಲಿ $19ಗೆ ಕ್ರೂಡ್ ಆಯಿಲ್ ಕೊಟ್ಟಿದ್ದಾರೆ. ಅದನ್ನು ಯಾಕೆ ಕಾಮನ್ ಮ್ಯಾನ್ಗೆ ಪಾಸ್ ಆನ್ ಮಾಡ್ತಾ ಇಲ್ಲ? ಸೊ ಯಾರು ಎನ್ ರವಿಕುಮಾರ್ ಇರ್ಬೋದು, ಕಟೀಲ್ ಇರ್ಬೋದು, ಇವರೆಲ್ಲರೂ ಸಹ ಅವರಿಗೆ ಮಾನಸಿಕ ಸ್ಥಿಮಿತವನ್ನು ಇವತ್ತು ಕಳ್ಕೊಂಡಿದ್ದಾರೆ. ನಾನು ಇಷ್ಟೇ ಹೇಳ್ತೇನೆ, ದೇಶದ ಜನರ ದೃಷ್ಟಿನಲ್ಲಿ ಇವತ್ತು ಪ್ರಧಾನಮಂತ್ರಿಗಳ ಇಮೇಜು ಕಡಿಮೆ ಆಗಿದೆ. ಅಷ್ಟೇ ಅಲ್ಲ, ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನಿದ್ದಾವೆ, ಜಾಗತಿಕ ಆರ್ಥಿಕ ಸಂಸ್ಥೆಗಳು ಭಾರತವನ್ನು ಅಭಿವೃದ್ಧಿಯ ದೇಶಗಳ ಪಟ್ಟಿಯಿಂದಾನೇ ಕೈಬಿಟ್ಟಿದ್ದಾರೆ. ಯಾಕಂದರೆ ಇಲ್ಲಿ GDP ಮೈನಸ್ಗೆ ಹೋಗಿದೆ. ಸೊ ಈ ಸ್ಥಿತಿಗೆ ಕಾರಣ ಆಗಿರುವಂಥ ಮೋದಿಯವರು ಒಂದು ಕಡೆ ಜನರ ಬದುಕಿನ ಮೇಲೆ ಚಪ್ಪಡಿ ಕಲ್ಲನ್ನು ಎಳಿತಾ ಇದ್ದಾರೆ, ಈ ಪ್ರೈಸ್ ರೈಸ್ ಅನ್ನು ಮಾಡ್ತಾ. ಅಧಿಕಾರಕ್ಕೆ ಬರಬೇಕಾದ್ರೆ ನಮಗೆ 100 ದಿವಸ ಅಧಿಕಾರ ಕೊಡ್ರಿ, ಎಲ್ಲ ಬೆಲೆಗಳನ್ನು ನಿಯಂತ್ರಿಸ್ತೇವೆ ಅಂತ ಹೇಳಿದಂಥವ್ರು ಮಿಸ್ಟರ್ ಮೋದಿ. ಇದೊಂದು ಕಡೆ ಆದರೆ, ಈಗ ನಮ್ಮ ರಾಜ್ಯದಿಂದ GST ಕಲೆಕ್ಟ್ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯಕ್ಕೆ 2018-19ರಲ್ಲಿ 10,754 ಕೋಟಿಯಷ್ಟು ಕಂಪನ್ಸೇಷನ್ GST ಬರಬೇಕಾಗಿತ್ತು. 19-20ರಲ್ಲಿ 16,620 ಕೋಟಿ, 20-21ರಲ್ಲಿ 12,000 ಕೋಟಿ. ಈಗ 21-22ರಲ್ಲಿ 8,542.17 ಕೋಟಿ ಬರಬೇಕು. ಏಪ್ರಿಲ್ ಮೇ 1ರಲ್ಲೇನೆ ಸಹ ಪೆಂಡಿಂಗ್ ಕಾಂಪನ್ಸೇಷನ್ 5,500 ಕೋಟಿ GST ರಾಜ್ಯಕ್ಕೆ ಬರಬೇಕು ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರದವರು ಇಲ್ಲಿಯವರೆಗೂ ಮೊನ್ನೆ ಯಾವಾಗ 27th of March 2021 ಕರ್ನಾಟಕಕ್ಕೆ ಪೇಮೆಂಟ್ ಮಾಡಿರೋದು 2,970 ಕೋಟಿ. ಇನ್ನು ಮೋರ್ ದೆನ್ 11,000 crores ಕೇಂದ್ರ ಸರ್ಕಾರ ಕೊಡಬೇಕಾಗಿದೆ. ಯಾಕಪ್ಪ ಕೊಡ್ತಾ ಇಲ್ಲ? ಡೀಸೆಲ್ ಪೆಟ್ರೋಲ್ ಒಂದರಲ್ಲೇ, ಗ್ಯಾಸ್ ಒಂದರಲ್ಲೇ 23 ಲಕ್ಷ ಕೋಟಿ ಕಲೆಕ್ಟ್ ಮಾಡಿದ್ದೀರಲ್ಲ, ಇದರ ಇವತ್ತು ರಾಜ್ಯಕ್ಕೆ ಶೇರ್ ಕೊಡ್ತಾ ಇಲ್ಲ. ಇದೊಂದು ಕಡೆ ಆದರೆ ಮನೆ ರಾಜ್ಯದ ಮುಖ್ಯಮಂತ್ರಿಗಳು ನನ್ನ ಒಳ್ಳೆಯ ಸ್ನೇಹಿತರು ಮಿಸ್ಟರ್ ಬಸವರಾಜ ಬೊಮ್ಮಾಯಿ ಇತ್ತೀಚಿನ KDP ಮೀಟಿಂಗಲ್ಲಿ ಹೇಳ್ತಾರೆ,
ಸ್ವಚ್ಛ ಭಾರತ್ಗೆ, PMGSYಗೆ, PM ಆವಾಸ್ ಯೋಜನೆ, ಮೆಕನೈಸಿಂಗ್ ಅಗ್ರಿಕಲ್ಚರ್, ನ್ಯಾಷನಲ್ ಮಿಷನ್ ಫಾರ್ ಸಸ್ಟೈನಬಲ್ ಅಗ್ರಿಕಲ್ಚರಲ್, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಸ್ಕೀಮ್, ಪ್ರಧಾನ ಮಂತ್ರಿ ಕೃಷಿ ಸಂಚಯ್ ಯೋಜನಾ ಇರಿಗೇಷನ್ ಮತ್ತು ಸ್ಕಾಲರ್ಶಿಪ್ಸ್ಗೆ ಇಲ್ಲಿಯವರೆಗೂ ಕೇಂದ್ರದಿಂದ ಒಂದು ಪೈಸೆ ಈ ಕ್ವಾರ್ಟರ್ಲಿ ಇದರಲ್ಲಿ ಬಂದಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಕೇಂದ್ರ ಸರ್ಕಾರದಿಂದ ಏನು ಇಂಪಾರ್ಟೆಂಟ್ ಕ್ರೂಷಿಯಲ್ ಸೆಕ್ಟರ್ಸ್ ಇದ್ದಾವೆ, ಲೈಕ್ ರೂರಲ್ ಡೆವಲಪ್ಮೆಂಟ್, ಹೌಸಿಂಗ್ ಆ್ಯಂಡ್ ಅಗ್ರಿಕಲ್ಚರ್ ಆ್ಯಂಡ್ ಅದರ್ ಕ್ರೂಷಿಯಲ್ ಸೆಕ್ಟರ್ಸ್ ಏನಿದ್ದಾವೆ, ಆ ಸ್ಕೀಮ್ಸ್ಗೆ ಸುಮಾರು 3,890 ಕೋಟಿ. ಅದರಲ್ಲಿ ಸೆಂಟ್ರಲ್ ಶೇರ್ 2,410 ಕೋಟಿ 81 ಲಕ್ಷ, ಸ್ಟೇಟ್ ಶೇರ್ 1,479.78 ಕೋಟಿ. ಇದರಲ್ಲಿ 1 ಪೈಸೆನೂ ಕೇಂದ್ರ ಸರ್ಕಾರ ಕೊಡೋದಿಲ್ಲ ಅಂತ ಹೇಳಿದ್ರೆ ಇದನ್ನು ಏನು ಹೇಳಬೇಕು? PMGSY 1ರಲ್ಲೇ 900 ಕೋಟಿ ಕೊಡಬೇಕು, ಕೊಟ್ಟಿಲ್ಲ. ಯಾಕೆ? ಸ್ವಚ್ಛ ಭಾರತದಲ್ಲಿ 249 ಕೋಟಿ ಕೊಡಬೇಕು, ಯಾಕೆ ಕೊಟ್ಟಿಲ್ಲ? ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ರೂರಲ್ಗೆ 300 ಕೋಟಿ ಕೊಡಬೇಕು, ಕೊಟ್ಟಿಲ್ಲ. ಯಾಕೆ? ನ್ಯಾಷನಲ್ ಮಿಷನ್ ಫಾರ್ ಸಸ್ಟೈನಬಲ್ ಅಗ್ರಿಕಲ್ಚರ್ಗೆ 117 ಕೋಟಿ ಕೊಡಬೇಕು, ಯಾಕೆ ಕೊಟ್ಟಿಲ್ಲ? ಹಾಗೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಸ್ಕೀಮ್ಗೆ 98.3 ಕೋಟಿ ಕೊಡಬೇಕು, ಕೊಟ್ಟಿಲ್ಲ. ಹಾಗೆ ಪ್ರಧಾನ ಮಂತ್ರಿ ಕೃಷಿ ಸಂಚಯ್ ಯೋಜನಾಗೆ 270 ಕೋಟಿ ಕೊಡಬೇಕು, ಯಾಕೆ ಕೊಟ್ಟಿಲ್ಲ? ಈ ರೀತಿ ಇವತ್ತು ಒಂದು ಕಡೆ ಟ್ಯಾಕ್ಸನ್ನು ಹಾಕಿ ಕಲೆಕ್ಟ್ ಮಾಡಿ ಇಟ್ಟುಕೊಳ್ತಾ ಇದ್ದಾರೆ, ಇನ್ನೊಂದು ಕಡೆ GST ನಮ್ಮ ರಾಜ್ಯದಿಂದ ಕಲೆಕ್ಟ್ ಮಾಡಿರೋದನ್ನ ನಮಗೆ ಪಾಸ್ ಆನ್ ಮಾಡುವಂಥದ್ದು. ದಟ್ ವಾಸ್ ದ ಅಂಡರ್ಸ್ಟ್ಯಾಂಡಿಂಗ್. ಮೋರ್ ದೆನ್ 11,000 to 12,000 crores ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇದನ್ನು ಏನಂತ ಹೇಳಬೇಕು ಈ ಪ್ರಧಾನಮಂತ್ರಿನ? ನಾನು ಇಷ್ಟೇ ಹೇಳ್ತೇನೆ, ಈ ದೇಶ ಕಂಡಂಥ ಅತ್ಯಂತ ಸುಳ್ಳುಗಾರ, ಅತ್ಯಂತ ಜನರನ್ನ ಮಿಸ್ಲೀಡ್ ಮಾಡ್ತಕ್ಕಂಥ ಪ್ರಧಾನಮಂತ್ರಿ ಯಾರಾದರೂ ಇದ್ರೆ ಅದು ಮಿಸ್ಟರ್ ಮೋದಿ. ಅಷ್ಟೇ ಅಲ್ಲ, ಈ ದೇಶ ಕಂಡಂಥ ಅತ್ಯಂತ ಭ್ರಷ್ಟ ಪ್ರಧಾನಮಂತ್ರಿ ಯಾರಾದರೂ ಇದ್ರೆ ಅದು ಮಿಸ್ಟರ್ ಮೋದಿ. ರಾಜೀವ್ ಗಾಂಧಿ ಅವರು ಪ್ರಧಾನಿಗಳಿದ್ದಾಗ 1989ರಲ್ಲಿ ಬೋಫರ್ಸಲ್ಲಿ 63 ಕೋಟಿ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಅಲಿಗೇಷನ್ ಮಾಡಿದ್ರು. ಮಿಸ್ಟರ್ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿಗಳಾಗಿದ್ದಾಗ 2Gನಲ್ಲಿ 1,74,000 ಕೋಟಿ ಕರಪ್ಷನ್ ಆಗಿದೆ ಅಂತ ಚಾರ್ಜ್ ಮಾಡೋದು. ಹಾಗೆ ಕೋಲ್ ಇನ್ನಿತರ ಇದರಲ್ಲಿ. ಆದರೆ ನಿಜಕ್ಕೂ ಸಹ ಅವತ್ತು ನಾವು ಹೆದರಲಿಲ್ಲ. ನಾವು ಯಾಕಂದರೆ ಭ್ರಷ್ಟಾಚಾರ ಎಸಗಿಲ್ಲ ಅಂತೇಳಿ ನಾವು ತನಿಖೆಗೆ ಆದೇಶ ಮಾಡಿದ್ರು. ರಾಜೀವ್ ಗಾಂಧಿಯವರು ಮಾಡಿದ್ರು, ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಮಾಡಿದ್ರು. ಇವರು 7 ವರ್ಷ ಆಯಿತು ಅಧಿಕಾರಕ್ಕೆ ಬಂದು ಮಿಸ್ಟರ್ ಮೋದಿ. ರಾಜೀವ್ ಗಾಂಧಿಯವರ ಅವಧಿನಲ್ಲೂ ಅಥವಾ ಡಾಕ್ಟರ್ ಮನಮೋಹನ್ ಸಿಂಗ್ರ ಅವಧಿನಲ್ಲಿ ಏನಾದರೂ ಭ್ರಷ್ಟಾಚಾರ ನಡೆದಿದ್ರೆ ಇಷ್ಟೊತ್ತಿಗೆ ನಮ್ಮನ್ನು ಜೈಲಿಗೆ ಹಾಕಬೇಕಾಗಿತ್ತು. ಯಾಕೆ ಹಾಕಲಿಲ್ಲ ಅಂತ ಹೇಳಿದ್ರೆ ಯಾವುದೇ ವಿಧವಾದಂಥ ಭ್ರಷ್ಟಾಚಾರ ನಡೆದಿರಲಿಲ್ಲ. ನೋಡಿ, ಈಗ ನಮಗೂ ಅವರಿಗಿರುವಂಥ ವ್ಯತ್ಯಾಸ ಏನಪ್ಪ ಅಂತ ಹೇಳಿದ್ರೆ, ರಫೇಲ್ ಯುದ್ಧ ವಿಮಾನಗಳಲ್ಲಿ ಸುಮಾರು 39,600 ಕೋಟಿ
ನಾನೊಬ್ಬ ಮಾಜಿ ಸಂಸತ್ ಸದಸ್ಯನಾಗಿ ಅತ್ಯಂತ ಬದ್ಧತೆಯಿಂದ ಈ ಚಾರ್ಜ್ ಅನ್ನು ಮಾಡ್ತಾ ಇದ್ದೇನೆ. 39,600 ಕೋಟಿಯಷ್ಟು ಇವತ್ತು ಕಿಕ್ ಬ್ಯಾಕ್ಸ್ ಅನ್ನ ನಡೆದಿದೆ ರೆಫಲ್ ಅಲ್ಲಿ. ಯಾವಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದೇಶದ ಪ್ರಧಾನಿಗಳಿದ್ರು 2001ರಲ್ಲಿ ದರ್ ವಾಸ್ ಅ ಡಿಸಿಷನ್ ಬೈ ದ ಕ್ಯಾಬಿನೆಟ್. ಇದನ್ನ ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಅಲ್ಲಿ ಇವೆಲ್ಲವೂ ಸಹ ನಾನು ಹೇಳ್ತಾ ಇರೋಂಥದ್ದು ರೆಫರ್. 126 ಫೈಟರ್ ಜೆಟ್ಸ್ ಬೇಕು ಈ ದೇಶದ ರಕ್ಷಣೆಗೆ ಅಂತ ಹೇಳಿ 2008ರಲ್ಲಿ ಗ್ಲೋಬಲ್ ಟೆಂಡರ್ ಕರೀತಾರೆ. 2011ರಲ್ಲಿ ಫೈನಲೈಸ್ ಆಗುತ್ತೆ. ಈ ರೆಫಲ್ ಕಂಪನಿ L1 ಆಗಿದ್ರಿಂದ 570 ಕೋಟಿ ಒಂದು ಯುದ್ಧ ವಿಮಾನಕ್ಕೆ. ಪ್ರಾರಂಭದ 10 ಫ್ರಾನ್ಸ್ ಅಲ್ಲಿ ರೆಫಲ್ ಕಂಪನಿನಲ್ಲಿ ಮಾಡುವಂಥದ್ದು. ಇನ್ನು ಉಳಿದ 116 ಫೈಟರ್ ಜೆಟ್ಸ್ ಅನ್ನ ಕರ್ನಾಟಕದ HAL ಅಲ್ಲಿ ಬೆಂಗಳೂರಲ್ಲಿ ಮಾಡೋದು ಅಂತೇಳಿ ತೀರ್ಮಾನ ಆಗಿ MOU ಆಗಿತ್ತು. ಆದರೆ ಇದ್ದಕ್ಕಿದ್ದ ಹಾಗೆ 2015ರಲ್ಲಿ ನಾನು ಇದನ್ನು ಪಾರ್ಲಿಮೆಂಟ್ ಸದಸ್ಯನಾಗಿ ಅವರ ಮುಖಕ್ಕೆ ಕೇಳಿದ್ದೆ. ಆ MOU ಕ್ಯಾನ್ಸಲ್ ಮಾಡಿ 11 ದಿವಸಗಳ ಬೇಬಿ ಆಗಿದ್ದಂಥ ಯಾವ ಅಂಬಾನಿಯವರ ಕಂಪನಿ ಜೊತೆ ನಾನು ಒಡಂಬಡಿಕೆ ಮಾಡಿದೆ, ಅನಿಲ್ ಅಂಬಾನಿಯವರ ಕಂಪನಿ ಜೊತೆ 570 ಕೋಟಿಯ ಯುದ್ಧ ವಿಮಾನವನ್ನ 1,670 ಕೋಟಿಗೆ ಏರಿಸ್ತಾರೆ. 126 ಯುದ್ಧ ವಿಮಾನಗಳ ಬದಲು 36 ಸಾಕು ಅಂತ ಹೇಳ್ತಾರೆ. ನಾನು ಪಾರ್ಲಿಮೆಂಟಲ್ಲಿ ಅರುಣ್ ಜೇಟ್ಲಿ ಅವರನ್ನ ಮತ್ತು ಇದೇ ನಿರ್ಮಲಾ ಸೀತಾರಾಮನ್ ಮುಖಕ್ಕೆ ಕೇಳಿದೆ, ಆರ್ ಯು ಗೋಯಿಂಗ್ ಟು ಕಾಂಪ್ರಮೈಸ್ ವಿತ್ ದ ನ್ಯಾಷನಲ್ ಸೆಕ್ಯೂರಿಟಿ ಅಂತ ಹೇಳಿ. ಸೊ ನಾನಿವತ್ತು ಈ ಡಿಫರೆನ್ಸ್ ಅನ್ನು ನೋಡಿದ್ರೆ ಒಂದು ಯುದ್ಧ ವಿಮಾನಕ್ಕೆ 1,100 ಕೋಟಿ, 36 ಇಂಟು 1,100 ಕೋಟಿ ಅಂತ ಹೇಳಿದ್ರೆ ಎಷ್ಟಾಯಿತು? 39,000 ಕೋಟಿ ಆಯಿತು. ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಒಂದು ಕಡೆ ಈ ಡೀಸೆಲ್ ಪೆಟ್ರೋಲ್ ಬೆಲೆ ಮೇಲೆ ಟ್ಯಾಕ್ಸ್ಗಳನ್ನು ನಾವಿದ್ದಾಗ ಪೆಟ್ರೋಲ್ ಮೇಲೆ ಇದ್ದಂಥದ್ದು ಕೇವಲ 9 ರೂಪೀಸ್, ಡೀಸೆಲ್ ಮೇಲೆ ಇದ್ದಂಥದ್ದು ಅರೌಂಡ್ 3 ರೂಪೀಸ್. ಹಾಗೆ ಸ್ಟೇಟ್ ಟ್ಯಾಕ್ಸೂ ಅದೇ ರೀತಿ ಇರ್ತಕ್ಕಂಥದ್ದು. ಸೊ ಸೆಂಟ್ರಲ್ ಟ್ಯಾಕ್ಸ್ ಇವತ್ತು 32.9 ಎಕ್ಸೈಸ್ ಡ್ಯೂಟಿ ಆನ್ ಪೆಟ್ರೋಲ್, ಹಾಗೆ ಆನ್ ಡೀಸೆಲ್ 31.80. ಹಾಗೆ ಕರ್ನಾಟಕದ ಟ್ಯಾಕ್ಸು 35% ಜಾಸ್ತಿ ಆಗಿದೆ ಆನ್ ಪೆಟ್ರೋಲ್, ಹಾಗೆ 24% ಡೀಸೆಲ್ ಮೇಲೆ. ಎಲ್ಲ ಆಗಿ ಈ ಪೆಟ್ರೋಲಿಂದ, ಡೀಸೆಲ್ನಿಂದ ಮತ್ತು ಗ್ಯಾಸಿಂದಾನೆ 23 ಲಕ್ಷ ಕೋಟಿ ಕಲೆಕ್ಟ್ ಮಾಡ್ತೀರಿ. ಜನರ ಬದುಕಿನ ಮೇಲೆ ದುಷ್ಪರಿಣಾಮ ಆಗುವಂಥ ಬೆಲೆ ಏರಿಕೆ ಆಗದ ಇದ್ರೂ ಏನೂ ಆಗೋದಿಲ್ಲ. ಮಾತೆತ್ತಿದ್ರೆ ಬಾಂಡ್ಗಳ ಸಾಲ ತೀರಿಸಬೇಕು ಅಂತ ನಾನು ಹೇಳ್ತೇನೆ. ನಾಚಿಕೆ ಆಗಬೇಕು ಪ್ರಧಾನಮಂತ್ರಿಗಳಿಗೆ, ಸೆಂಟ್ರಲ್ ಗೌರ್ಮೆಂಟ್ ಮಂತ್ರಿಗಳಿಗೆ. ನಾವು ಬಾಂಡ್ಸ್ ದುಡ್ಡು ಹೊಡೆಯೋದಕ್ಕೆ ಮಾಡಿದ್ದಲ್ಲ, ಬೆಲೆ ಏರಿಕೆಯನ್ನು ನಿಯಂತ್ರಿಸಲಿಕ್ಕೋಸ್ಕರ, ಸಬ್ಸಿಡಿ ಕೊಡಲಿಕ್ಕೋಸ್ಕರ 10,000 ಕೋಟಿ ಈಗ ಕಟ್ಟಬೇಕು. ನೀವು ಕಲೆಕ್ಟ್ ಮಾಡಿರೋದೆಷ್ಟು? 23 ಲಕ್ಷ ಕೋಟಿ. GST ಹೀಗೆ ಕಲೆಕ್ಟ್ ಮಾಡ್ತೀರಿ. ನಾನು ಆಗಲೇ ಹೇಳಿದಾಗೆ ನಮಗೆ ಸುಮಾರು 11,500-12,000 ಕೋಟಿ ಬರಬೇಕು, ಇನ್ನು ಬಂದಿಲ್ಲ. ಸೆಂಟ್ರಲ್ ಸ್ಕೀಮ್ಡು ಯಾವ ಸ್ಕೀಮ್ಸ್ ಇದ್ದಾವೆ ಅದಕ್ಕಿಂತ ನಮ್ಮ ರಾಜ್ಯಕ್ಕೆ ಈ ವರ್ಷನೇ 2040 410 ಕೋಟಿ ಬರಬೇಕು, ಒಂದು ದಮ್ಡಿ ಬಂದಿಲ್ಲ. ಆದರೆ ಇಷ್ಟೆಲ್ಲ ಇದ್ರೂ ಸಹ ಇದರ ಜೊತೆಗೆ ಭ್ರಷ್ಟಾಚಾರದ ಗಂಗೋತ್ರಿಯನ್ನು ನಾನು ಒಂದು ಹೇಳಿದೆ, ರೆಫಲ್ದು ಮಾತ್ರ. ಬಹುಶಃ ನನಗೆ ಅನಿಸುತ್ತೆ ಭಾರತೀಯ ಜನತಾ ಪಾರ್ಟಿಯವರಿಗೆ ಅಚ್ಚಾದೀನ್ ಆಗಯ್ಯ ಅಂತ ಹೇಳಿದ್ರೆ ಜನರ ಬದುಕನ್ನು ದುಸ್ತರ ಮಾಡೋದೇ ಅಚ್ಚಾದೀನ್ ಅಂತ ಕಾಣ್ತಾ ಇದೆ. ನಾನು ಇಷ್ಟೇ ಹೇಳ್ತೇನೆ, ಭಾರತೀಯ ಜನತಾ ಪಾರ್ಟಿಯವರು ರಾಜಕಾರಣ ಮಾಡಬೇಕು,
ಆದರೆ ಇಷ್ಟು ಸುಳ್ಳು ಹೇಳುವಂಥದ್ದನ್ನು ನಿಲ್ಲಿಸಬೇಕು. ನಿಮಗೆ ದಮ್ಮು ತಾಕತ್ತಿದ್ರೆ ನಾವು ರೆಡಿ ಇದ್ದೇವೆ ಸಾರ್ವಜನಿಕ ಚರ್ಚೆಗೆ. ಯಾಕೆ ಇವತ್ತು ಬೆಲೆ ಏರಿಕೆ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ನಿಮ್ಮ ಅಸಮರ್ಥ ಕಾರಣದಿಂದ, ನಿಮ್ಮ ಮಾಲ್ ಅಡ್ಮಿನಿಸ್ಟ್ರೇಷನ್ ಕಾರಣದಿಂದ, ನಿಮ್ಮ ಜನವಿರೋಧಿ ಪ್ರವೃತ್ತಿಯ ಕಾರಣದಿಂದ. ಹಾಗಾಗಿ ಪ್ರಧಾನಮಂತ್ರಿಗಳ ಇಮೇಜು 64-65% 24%ಗೆ ಕುಸಿದಿದೆ. ಇದನ್ನು ಹೇಗೆ ಇಂಪ್ರೂವ್ ಮಾಡಬೇಕು ಅಂತೇಳಿ ಪ್ರಧಾನಿಗಳು ನಡ್ಡಾ, ಅಮಿತ್ ಶಾ ಮತ್ತು ದತ್ತಾತ್ರೇಯ ಹೊಸಬಾಳೆ ಒಂದೂವರೆ ತಿಂಗಳಿಂದ ಪ್ರೈಮ್ ಮಿನಿಸ್ಟರ್ ಆಫೀಸಲ್ಲಿ ಮೀಟಿಂಗ್ ಮಾಡ್ತಾರೆ. ಪ್ರಧಾನಮಂತ್ರಿಗಳ ಇಮೇಜ್ ಎಲ್ಲ ಇವತ್ತು ಧಕ್ಕೆ, ದೇಶದ ಇಮೇಜಿಗೆ ಧಕ್ಕೆ ಬಂದಿದೆ. ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇವತ್ತು ಭಾರತವನ್ನ ಅಭಿವೃದ್ಧಿಶೀಲ ದೇಶಗಳ ಪಟ್ಟಿಯಿಂದ ಕೈಬಿಟ್ಟಿದ್ದಾರೆ. ಇದು ದೇಶಕ್ಕೆ ಆಗಿರುವಂತ ಅವಮಾನ, ಅಗೌರವ. ಇದಕ್ಕೆ ನೇರ ಕಾರಣ ಮಿಸ್ಟರ್ ಮೋದಿ ಮತ್ತು ಭಾರತೀಯ ಜನತಾ ಪಾರ್ಟಿಯವರು ಆಗ್ತಾರೆ. ಇದನ್ನು ಜನ ಅರ್ಥ ಮಾಡಿಕೊಂಡು ಬರುವಂಥ ದಿನಗಳಲ್ಲಿ ಈ BJPನವರು ಬುದ್ಧಿ ಕಲಿತು ಜನಕ್ಕೆ ಸಹಾಯ ಆಗುವಂಥ ರೀತಿಯಲ್ಲಿ ಬೆಲೆಗಳನ್ನು ನಿಯಂತ್ರಿಸ್ತಾ ಇದ್ದರೆ, ಬುದ್ಧಿ ಕಲಿಸುವಂಥದ್ದು ಜನ ಆಂದೋಲನಗಳನ್ನು ಜನ ಇವತ್ತು ಮಾಡ್ತಕ್ಕಂಥ ಅದಕ್ಕೆ ಮುಂದಾಗಬೇಕು ಅಂತೇಳಿ ಆಶಿಸ್ತಾರೆ.